ನಮಸ್ತೆ ಎಲ್ಲರಿಗೂ. ನೋಡಿ ಇಲ್ಲಿ ನಿನ್ನೆ ರಾತ್ರಿ ಈ ಸೈಟಿಗೆ ಫೀಡಿಂಗ್ ಕೊಡ್ಲಿಕ್ಕೆ ಬಂದಾಗ, ರಾತ್ರಿ ಅಲ್ಲ ಸಂಜೆ, ಇದನ್ನು ನೋಡಿದೆ. ಫುಲ್ಲು ಮಳೆ ಬರ್ತಾಯಿತ್ತು. ಅದಕ್ಕೆ ಇದ್ರ ಮೇಲ್ಗಡೆ ಈ ಕ್ಯಾಪಿಗೆ ಸಕ್ಕರೆ ಪಾಕ ಇಟ್ಟು ಹಚ್ಚಿ ಹಾಗೆ ಇಟ್ಟೋಗಿದ್ದೆ. ಸ್ವಲ್ಪ ಹುಳ ಮೇಲ್ಗಡೆ ಹೋಗಿದೆ, ಎಲ್ಲೋ ಹಾರ್ಕೊಂಡು ಕುಂತಿದ್ದು. ಈ ಥರ ಹಾರು ಬಂದು ಕುಂತಿದ್ದನ್ನು ನಾನು ಹಿಡಿಯೋದು ತುಂಬ ರೇರು. ಮೇಲ್ಗಡೆ ಏನಾರು ಅಲ್ಲಿ ಅಷ್ಟು ಮೇಲಿತ್ತು ಅಂದರೆ ಅದ್ರ ಸುದ್ದಿಗೆ ಹೋಗಲ್ಲ ನಾನು. ಯಾಕೆ ಕಷ್ಟಪಡೋದು, ನಿಲ್ಲಲ್ಲ ಅಂತ. ಇದು ಕೆಳಗಡೆ ಇದೆ, ಕಾಣ್ತಾ ಇದೆ. ಅದಕ್ಕಾಗಿ ಮತ್ತು ಈ ಮಳೆಗಾಲ ಏನೋ ಕೆಲಸ ಇಲ್ಲ, ಸುಮ್ಮನೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಇದನ್ನು ಇದು ಮಾಡ್ಲಿಕ್ಕೆ ಹೋಗಿದ್ದೀನಿ ಈಗ ತೆಗಿಲಿಕ್ಕೆ. ಇಲ್ಲಾಂದರೆ ಈ ಥರ ಸುದ್ದಿಗೆ ಹೋಗಲ್ಲ. ಇವು ನಿಲ್ಲೋದು ತುಂಬ ಕಷ್ಟ. ಗೇಟ್ ಹಾಕಿ ಅದು ಆಮೇಲೆ ಆದರೂ ಮತ್ತೆ ಎಸ್ಕೇಪ್ ಹೋಗೋದೇ ಜಾಸ್ತಿ. ತುಂಬ ಸಲ 90% ಬಿಟ್ಟೋಗಿದ್ದೇ ಇದೆ ನಮ್ಮಲ್ಲಿ. ಅದಕ್ಕಾಗಿ ನಾನು ಟ್ರೈ ಮಾಡೋದು 15 ದಿನ ಇರುತ್ತೆ, ಆಮೇಲೆ ಹೋಗುತ್ತೆ. ಇವತ್ತು ಕೈಗೆ ಇದೆಯಲ್ಲ, ನೋಡೋಣ ಹೆಂಗೋ ಟೈಮ್ ಇದೆ ಅಂತ ಇದೆ. ಮೇಬಿ ಮಲ್ನಾಡ್ ಕಪ್ಪ ಅಂತ. ಅದು ಸ್ವಲ್ಪ ಹೈಟಲ್ಲಿದೆ, ಒಂದು ನನ್ನ ಕೈಯಿಂದ 1.5 ಫೀಟ್ ಹೈಟ್ ಇದೆ. ಇದನ್ನು ಜೇನುತುಪ್ಪ ತಂದಿದ್ದೀನಿ ಕ್ಯಾಪಿಗೆ ಹಚ್ಚೋಕ್ಕೆ ಅಂತ. 4 ಫ್ರೇಮ್ ಬಾಕ್ಸ್ ಇದೆ, 4 ಫ್ರೇಮ್ ಬಾಕ್ಸಿಗೆ ಹಾಕಿ ಇಡ್ತೀನಿ. ನೋಡೋಣ ಮೇಲ್ಗಡೆ ಹತ್ತುತ್ತಾ ಏನೋ ಅಂತ. ನೋಡಿ ಇಲ್ಲಿದ್ದು ಕೆಳಗಡೆ ಬಾಕ್ಸ್ ಇಟ್ಟು ಕೈಯಿಂದ ಸ್ವಲ್ಪ ಕೆಳಗಡೆ ಜೋಲ್ತಾ ಇತ್ತಲ್ವ, ಆ ಹುಳನ ತೆಗೆದು ಕೆಳಗಡೆ ಹಾಕಿದೆ. ಕ್ಯಾಪಿಗಿರೋದನ್ನು ಹಾಗೆ ಮುಚ್ಚಿದೆ. ಸೈಡಿಗೆಲ್ಲ ಇದೆ, ಸೊ ಪೂರ್ತಿ ಮುಚ್ಚೋಕ್ಕಾಗಲ್ಲ. ನೋಡೋಣ. ಈಗೆಲ್ಲ ಅಲ್ಲಿರೋ ಹುಳಗಳು ಇಲ್ಲಿಗೆ ಬಂದರೆ ರಾಣಿ ಇಲ್ಲಿದೆ ಅಂತ, ಇಲ್ಲಿದೆಲ್ಲ ಅಲ್ಲೋದ್ರೆ ರಾಣಿ ಬಂದಿಲ್ಲ ಅಂತ. ಸ್ವಲ್ಪ ಒದ್ದೆ ನೆಲ ಇರೋದ್ರಿಂದ ನಾನು ಏನು ಇಟ್ಕೊಂಡ್ರು ಅದು ಬಿದ್ದೋಗ್ಬಿಡ್ತೀನಿ. ನಾನು ಕೆಳಗಡೆ ನೆಲ ಸ್ಟ್ರೇಟಾಗಿಲ್ಲ, ಆಗ ಕೆಲಸ ಮಾಡೋದು ತುಂಬ ಕಷ್ಟ. ಮತ್ತು ಸ್ವಲ್ಪ ಕೈ ಶೇಕ್ ಆಯಿತು. ಅದು ಕೆಳಗಡೆ ಇದು ಜಾರ್ತು ಅಂತ ನಾನು ಕೆಳಗಡೆ ಹಿಡಿದಾಗ ಕೈಗೆ ಮಕ್ಕಕ್ಕೆಲ್ಲ ಒಂದು 5-6 ಒದೆಗಳು ಬಿತ್ತು. ಈಗಲೇ ನೋಡೋಣ. 4 ಫ್ರೇಮ್ ಬಾಕ್ಸಲ್ಲಿ ಇಟ್ಟಿದ್ದೀನಿ, ದೊಡ್ಡ ಫ್ರೇಮ್ ಬಾಕ್ಸಿಗೆ ಹಾಕಿಲ್ಲ. ಹುಳ ಜಾಸ್ತಿ ಇಲ್ಲ, ಒಂದು 2 ಫ್ರೇಮಿಗೆ ಆಗೋಷ್ಟು ಇದೆ. ಸ್ಟ್ರೆಂತು ಕಡಿಮೆ ಇರೋದಕ್ಕೆ ಒಳ್ಳೆ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ. ಆಮೇಲೆ ಈ ಫೀಡಿಂಗ್ ಟ್ರೇ ಇಟ್ಟು ಫೀಡಿಂಗ್ ಕೊಡ್ತೀನಿ. ಸ್ವಲ್ಪ ಒಳಗಡೆ ಇನ್ನೂ ಸ್ವಲ್ಪ ಬೆಚ್ಚಗಿರುತ್ತೆ ಅಂತ. ಇಲ್ಲಿ ನೋಡಿ, ಇದು ಹೊರಗಡೆ ಎಲ್ಲ ಕುತ್ಕೊಂಡಿದೆ, ಹೊರಗಡೆ ಬಂದಿದೆ, ಸೈಡಿಗೆಲ್ಲ ಬಿದ್ದೋಗಿದೆ. ಅದೇನಾಗುತ್ತೆ ಅಂದರೆ ಈ ಥರ ಇದ್ದಾಗ ಈ ಗ್ಯಾಪ್ ಇರುತ್ತಲ್ಲ ಸೈಡಿಗೆ, ಅದರಲ್ಲಿರುತ್ತೆ. ನಾವು ಹಾಕಿ ಪ್ರೆಸ್ ಮಾಡಿಬಿಟ್ರೆ ಹುಳಗಳ ಒಂದು 100-200 ಹುಳಗಳು ಹೋಗ್ಬಿಡುತ್ತೆ ಗ್ಯಾಪಲ್ಲಿ. ಅದಕ್ಕೆ ಪ್ರೆಸ್ ಮಾಡೋಕ್ಕಾಗಲ್ಲ, ಹೀಗೆ ಕ್ರಾಸಲ್ಲಿ ಇಡಬೇಕಾಗತ್ತೆ. ಗೇಟ್ ಹಾಕಿಟ್ಟಿದ್ದೀನಿ. ಅದನ್ನು ಹುಳ ಎಲ್ಲ ಕೆಳಗಡೆ ಇಳಿಯುತ್ತಾ ಅಥವಾ ಇಳಿಸ್ಬೇಕಾ ಅಂತ ನೋಡಬೇಕು. 2 ನಿಮಿಷ ಗೊತ್ತಾಗುತ್ತೆ ರಾಣಿ ಅಲ್ಲಿ ಮೇಲ್ಗಡೆ ಇದೆಯಾ ಇಲ್ಲೋ ಅಂತ. ಇಲ್ಲ ಅದನ್ನು ಶೇಕ್ ಮಾಡಿದ್ರೂ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಹಾರಿದ್ರೆ ಏನೋ ಇಲ್ಲಿಂದ ಅಲ್ಲಿಗೆ ಹೋಗಿಲ್ಲ. ಈಗ ಇಲ್ಲಿಂದ ಹಾರ ಆ ಕಡೆ ಹೋಗ್ತಾ ಇಲ್ಲ. ನೋಡಿದ್ರೆ ಅಂದರೆ ನಾರ್ಮಲಿ ರಾಣಿ ಇಲ್ಲೇ ಇದೆ ಅಂತ. ಅದು ನಮ್ಮೆ ಶೇಕ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ನಮಗೆ. 1 ನಿಮಿಷ. ನೋಡೋಣ. ಮರನ ಶೇಕ್ ಮಾಡಿದ್ದೀನಿ, ಬಂದಿಲ್ಲ. ಹತ್ತರಿಂದ ಹುಳ ಮಾಡಿದ್ರೆ ನಮಗೆ ಹೊಡೆಯುತ್ತಾ ಅಂತ. ಸ್ವಲ್ಪ ಅಗ್ರೆಸಿವ್ ಆಗೋ ಇದೆ. ನೋಡೋಣ. ಅದನ್ನು ಹಾಕಿ ಕ್ಯಾಪ್ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಕವರ್ ಮುಚ್ಚಿ ಫೀಡಿಂಗ್ ಕೊಟ್ಟು ಹೋಗ್ತೀನಿ. ಅದನ್ನ ಕೆಳಗಡೆ ಇಳಿಸೋಕ್ಕಾಗತ್ತಾ ಅಂತ ನೋಡ್ತೀನಿ. ಅದು ಕೆಳಗಡೆ ಇಳಿಯೋ ಲಕ್ಷಣದಲ್ಲಿ ಕಾಣ್ತಾ ಇಲ್ಲ ನನಗೆ. ಒಂದು 5 ನಿಮಿಷ ಆಯಿತು ಆಲ್ರೆಡಿ. ನೋಡಿ, ಕೆಳಗಡೆ ಇಳಿತಾ ಇಲ್ಲ. ಕೆಳಗಡೆ ನಾನು ಕೈಯಲ್ಲೇನು ತುಂಬಿದ್ದೀನಲ್ಲ, ಅದು ಕೂಡ ಮೇಲ್ಗಡೆ ಬರ್ತಿದೆ. ಅಂದರೆ ಮೇ ಬಿ ರಾಣಿ ಇದರಲ್ಲೇ ಇದೆ ಅಂತ ಅರ್ಥ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಅದು ಲೈಟಿಂಗ್ ಸರಿ ಇಲ್ಲ, ಕ್ಯಾಮ್ರಾನೂ ಕ್ಲಾರಿಟಿ ಜಾಸ್ತಿ ಇಲ್ಲ, ಮಬ್ಬು ವಾತಾವರಣ ಬೇರೆ. ಇಲ್ಲಿಂದ ಸ್ವಲ್ಪ ಕಡಿಮೆ ಆಗ್ತಾಯಿದ್ದಾವೆ ಹುಳಗಳು. ಇಲ್ಲಿ ನೋಡಿದ್ರೆ ಸ್ವಲ್ಪ ಇದನ್ನು ಕ್ಯಾಪ್ ಹಾಕಿದೆ ನೀಟಾಗಿ, ಒಂದು ಸೈಡಿಗೆ ಸರಿಸಿ ಕ್ಯಾಪ್ ಹಾಕಿದ್ದೀನಿ. ಇಲ್ಲಿ ನೋಡಿ, ಈ ಹುಳಗಳೆಲ್ಲ ಈ ಥರ ಒಳಗಡೆ ಹೋಗ್ತಾ ಇದೆ ನೋಡಿ. ಈ ಥರ ಅಂದರೆ ರಾಣಿ ಇಲ್ಲೇ ಇದೆ ಅಂತ. ಇನ್ನೊಂದು ಅರ್ಧ ಗಂಟೆಗೆ ಇಲ್ಲಿ ಮೇಲಿರೋ ಹುಳಗಳು ಕೂಡ ಇಲ್ಲಿಗೆ ಬರ್ತವೆ. ಈ ಥರ ಒಳಗಡೆ ಹೋಗ್ತಾ ಇದೆ ಅಂದರೆ ರಾಣಿ ಇದೆ ಅಂತ ಅರ್ಥ. ಇನ್ ಕೇಸ್ ರಾಣಿ ಇಲ್ಲ ಅಂದರೆ ಅರ್ಧ ಗಂಟೆಗೆ ಇದಷ್ಟು ಮತ್ತೆ ಮೇಲಿರುತ್ತೆ ರಾಣಿ ಅಲ್ಲೇ ಇದ್ದರೆ. ಹುಳಗಳ ಹಾರ ಲಕ್ಷಣಗಳೆಲ್ಲ ನೋಡಿದ್ರೆ ರಾಣಿ ಒಳಗಡೆ ಇದೆ ಅಂತ. ಫೀಡಿಂಗ್ ಟ್ರೇ ಇಡಬೇಕಿತ್ತು, ಮರ್ತೋಯ್ತು. ಸ್ವಲ್ಪ ಸೆಟ್ ಆಗಲಿ, ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಫೀಡಿಂಗ್ ಟ್ರೇ ಇಡ್ತೀನಿ.
ಮತ್ತು ಈ ಥರ ಇಡಬೇಕಿದ್ರೆ ನೀವು ಯಾವಾಗಲೂ ಹಿಡಿದು ಒಳಗಡೆ ಫೌಂಡೇಶನ್ ಫ್ರೇಮಿಗೆ ಫೌಂಡೇಶನ್ ಕೊಡ್ತಿರಲ್ಲ, ಆ ಫೌಂಡೇಶನ್ ಕೊಟ್ಟಿರೋ ಫ್ರೇಮ್ಗಳನ್ನ ಇಡಬೇಕು. ಆವಾಗ ಅವು ಸ್ಟ್ರೇಟಾಗಿ ಕಟ್ಟುತ್ತೆ. ನೀವು ಫ್ರೇಮ್ಸು ಏನೋ ಫೌಂಡೇಶನ್ ಇರೋದೆಲ್ಲ ಕೊಟ್ಟರೆ ಅಡ್ಡಡ್ಡ ಕಟ್ಟುತ್ತೆ, ಸ್ಟ್ರೇಟಾಗಿ ಕಟ್ಟಲ್ಲ ಅದು. ಫೌಂಡೇಶನ್ ಇರೋದು ಕಟ್ಟೆ ನಾನು ಎರಡು ಇಟ್ಟಿದ್ದೀನಿ, ಮಾತ್ರ ಎರಡೇ ಇಟ್ಟಿದ್ದೀನಿ ಫ್ರೇಮ್ಸು. ಅದಾದಮೇಲೆ ಈ ಥರ ಟ್ರೇ ಇಡ್ತೀನಿ ಮತ್ತು ಆವಾಗ ಅಡ್ಡ ಕಟ್ಟಲ್ಲ ಅದು. ಇದು ನೋಡಿ, ಇದು ಹೋಗ್ತಾ ಇದೆ ಒಳಗಡೆ ಹೋಗ್ತಾ ಇದೆ. ರಾಣಿ ಇರಲಿಲ್ಲ ಅಂದರೆ ಸೀ ಅಂತ ಹೊರಗಡೆ ಬರ್ತಿತ್ತು. ನೋಡಿದ್ರೆ ಹುಡ್ಕೊಂಡು ಹೋಗ್ತಾ ಇದೆ. ಸಿಕ್ಕಿದ್ರೆ ಕೈಗೆ ಸಿಕ್ಕಂಗಿದ್ರೆ ಅದನ್ನು ಕೈಯಲ್ಲಿ ಈ ಥರ ಹಿಂಗೆ ಮಾಡಿ ಬರಗಿ ತೆಗೆದು ಹಿಂಗೆ ಹಿಡಿದ್ರೆ ಇದು ಫುಲ್ ಒಳಗಡೆ ಹೋಗ್ತಿದೆ ಅಂದರೆ ರಾಣಿ ಇಲ್ಲೇ ಇದೆ ಅಂತ ಅರ್ಥ ಗೊತ್ತಾಗ್ತಿತ್ತು. ಬಟ್ ಈಗ ಗೊತ್ತಾಗಲ್ಲ. ನೋಡೋಣ, ಒಮ್ಮೆ ಟ್ರೈ ಮಾಡಿ ನೋಡಲ. ಆ ಥರ ವೀಡಿಯೋದಲ್ಲಿ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ, ಒಂದು ನಿಮಿಷ ತೋರಿಸ್ತೀನಿ. ಆ ಥರ ಬೇಕಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ. ತೆಗೆದೆ, ಫುಲ್ ಸ್ವಲ್ಪ ಅಗ್ರೆಸಿವ್ ಆಗಿದೆ, ಇದೆಲ್ಲ ಚುಚ್ತಾ ಇದೆ ಕೆಲವೊಂದು. ಇಷ್ಟು ಫುಲ್ ಇರಬೇಕಿತ್ತು, ಬಟ್ ಎಲ್ಲೇ ಹಾರ್ತಾ ಇದೆ. ಇಲ್ಲಲ್ಲ, ಹೋಗ್ತಾ ಇಲ್ಲ. ನೋಡಿ, ಇಲ್ಲಿ ಹೋಗ್ತಾ ಇದೆ. ನೋಡಿ ಹೋಗ್ತಾ ಇದೆ. ಸರಿಯಾದ ಜಾಗ ಇದ್ರೆ ಕೈಯಲ್ಲಿ ಹಿಡಿದು ತುಂಬೋದು. ನೋಡಿ, ಇದು ಮಧ್ಯೆ ಒಂದು ಚುಚ್ಚಿದೆ ಕೂಡ ಇಲ್ಲಿ ಬೆರಳಿಗೆ. ಇದು ಮಲೆನಾಡು ಕಪ್ಪು ತಳಿ. ಇದು ನಿಲ್ಲೋದು ತುಂಬ ಕಷ್ಟ. ನಿತ್ರು ಕೂಡ ನ್ಯಾಚುರಲ್ ಡಿವೈಡ್ ಆಗಬೇಕು, ಬಿಟ್ಟರೆ ಮ್ಯಾನ್ಯುವಲ್ ಡಿವೈಡಿಗೆ ಸ್ವಲ್ಪ ಅಲ್ಲ, ತುಂಬಾ ಕಷ್ಟ ಕೊಡುತ್ತಿದೆ. ನೋಡಿ, ಇಲ್ಲಿದೆ ಹುಳಗಳು ಬೆರಳು ಹಿಂದೆ. ಏನೋ ಬೆಳಗ್ಗೆ ಮಳೆಗಾಲ, ಏನೋ ಕೆಲಸ ಇಲ್ಲ, ಟೈಮ್ ಪಾಸ್ ಆಗುತ್ತೆ ಅಂತ ಮಾಡಬೇಕು ಬಿಟ್ರೆ ಇದನ್ನು. ಇದು 7 ಪಡೆ ಇತ್ತು ನನ್ನ ಹತ್ರ, ಒಂದೇ ಒಂದು ಕೂಡ ಉಳ್ಸೋಕ್ಕಾಗಿಲ್ಲ. ಡಿವಿಷನ್ ಮಾಡಬೇಕಿತ್ತು, ತುಂಬ ರಗಳೆ ಇದು. ಮತ್ತೇನಂದರೆ ನೀವು ಕ್ಯಾಪ್ ಅಪ್ ಮಾಡೋ ಫ್ರೇಮ್ ತೆಗೆದ್ರೆ ಹುಳಗಳೆಲ್ಲ ಒಳಗಡೆ ಇರೋದು ಈ ಥರ ಹೊರಗಡೆ ಬಂದು ಕುತ್ಕೊಬಿಡುತ್ತೆ. ನಿಮಗೆ ಕ್ಯಾಪ್ ಹಾಕೋಕ್ಕಾಗಲ್ಲ. ಚುಚ್ಚೋದು ಕೂಡ ಜಾಸ್ತಿ, ಪೇನ್ ಕೂಡ ಜಾಸ್ತಿ ಚುಚ್ಚಿದ್ರೆ. ಇದು ನಮ್ಮ ಮಲೆನಾಡು ಕಪ್ಪು ತಳಿ, ಮೂಲ ನಿವಾಸಿಗಳು ಇವು ಇಲ್ಲಿದು. ನಿಮಗೆ ಏನಕ್ಕೆ ಕಪ್ಪು ನೋಡಿ, ಇದು ಎಲ್ಲ ಎಂಟ್ರೆನ್ಸಿಗೆ ಬಂದು ಹೋಗ್ತಾ ಇದೇನಕ್ಕೆ ಇಲ್ಲಿ ಮೇಲೆ ಕುಂತಿದೆ. ರಾಣಿ ಎಲ್ಲರೂ ಇಲ್ಲೇ ಇದೆಯಾ? ಮತ್ತು ಇಲ್ಲ, ಒಳಗಡೆ ಹೋಗುತ್ತೆ. ನೋಡೋಣ, ಏನಕ್ಕೆ ಮಲೆನಾಡು ಕಪ್ಪು ಅಂತೀವಿ ಅಂದರೆ, ನೀವು ಇಲ್ಲಿ ಒಂದು ನಿಮಿಷ ನೋಡಿ, ಈ ಬ್ಲ್ಯಾಕ್ ಕಲರ್ದು ಮಾರ್ಕ್ ಇದೆಯಲ್ಲ, ಅದು ತುಂಬ ಕಪ್ಪಾಗಿರುತ್ತೆ. ಇಷ್ಟೆಲ್ಲ ಕಪ್ಪಿರಲ್ಲ ಬೇರೆದ್ರಲ್ಲಿ. ಹುಳುಗಳು ಸ್ವಲ್ಪ ಕಪ್ಪಾಗಿ ಕಾಣುತ್ತೆ ನಿಮಗೆ ಅದರ ಹಿಂಭಾಗ. ಇದು ಇದೆ ಒಂದು ಲೆಕ್ಕ. ಮೇ ಬಿ ರಾಣಿ ಇಲ್ಲ ಇದೆ ಅನಿಸುತ್ತೆ. ನೋಡೋಣ, ಒಂದು ಅರ್ಧ ಗಂಟೆ ಬಿಟ್ಟು ನೋಡ್ತೀನಿ. ನೋಡಿ, ಇಲ್ಲ ಸ್ಟಿಂಗ್ ಆಲ್ರೆಡಿ ಇದೆ. ಇದು ಚುಚ್ಚಿ ಬಿಟ್ಟ ಮೇಲೆ ಜಾಸ್ತಿ ಪೇನ್ ಆಗುತ್ತೆ. ಏನಕ್ಕೆ ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೋಡಿ, ಇಲ್ಲಿ ಹುಳಗಳಿಲ್ಲ. ಯಾವುದೋ ಒಂದೆರಡು ಸ್ಕೌಟ್ ಬೀಸಿದೆ. ಅವೇನಂದರೆ ಹೊರಗಡೆ ಹೋಗಿರ್ತವೆ ಜಾಗ ಹುಡ್ಕೋಕ್ಕೆ ಅಂತ. ಅವು ವಾಪಸ್ ಬಂದು ನೋಡ್ತಾ ಇದ್ದಾವೆ ಅಷ್ಟೇ. ಅವೆಲ್ಲ ಬಂದು ಕೂಡ ಇಲ್ಲಿಗೆ ಬರುತ್ತೆ. ನೋಡಿ, ಆಲ್ಮೋಸ್ಟ್ ಎಲ್ಲ ಇಲ್ಲಿಗೆ ಬಂದಿದೆ. ಈಗ ಒಳಗಡೆ ಹೋಗಿ ಒಂದು ಮಾಡ್ತಾಯಿದೆ. ಇದಕ್ಕೀಗ ಫೀಡಿಂಗ್ ಕೊಟ್ಟು ಹೋಗ್ಬಿಟ್ರೆ ಈ ಟ್ರೇದಲ್ಲಿ ಅರ್ಧ ಲೀಟ್ರ್ ಹಿಡಿಯುತ್ತೆ. ನಾನು ಇನ್ನೊಂದು 10 ಡೇಸ್ ಇರಲ್ಲ, ಅದಕ್ಕಾಗಿ ಅರ್ಧ ಲೀಟ್ರ್ ಕೊಟ್ಟೋಗ್ಬಿಡ್ತೀನಿ. ಏನಾದರೂ ಮಾಡ್ಕೊಳ್ಳಿ, ಇಷ್ಟೇ, ಮುಗೀತು. ಫೀಡಿಂಗ್ ಕೊಟ್ಟು ಕವರ್ ಹಾಕಿ ಕಟ್ಟಿಟ್ಟು ಹೋಗ್ಬಿಟ್ರೆ ಮುಗೀತು. ನೋಡೋಣ ಇದಿರುತ್ತೋ ಇಲ್ವೋ ಅಂತ. 10-15 ದಿನ ಆಗುತ್ತೆ ನಾನು ಇಲ್ಲೇ ಇರೋದು. ಅದಕ್ಕೆ ಬೇರೆ ಬಾಕ್ಸಿಗೆ ಕೂಡ 1 ಲೀಟ್ರ್ ಫೀಡಿಂಗ್ ಕೊಟ್ಟಿದ್ದೀನಿ ನಾನು. ನೋಡಿ ಇದೇನಾಗುತ್ತೆ ಅಂತ. ಇದು ನೋಡಿ, ಇಲ್ಲೆಲ್ಲ ಸ್ಕೌಟ್ ಬೀಸು ಹೊರಗಡೆ ಹೋಗಿರ್ತಾವೆ. ಇವು ಬೇರೆ ಜಾಗ ಹುಡ್ಕೋಕ್ಕೆ ಅಂತ ಅವೆಲ್ಲ ಬಂದಲ್ಲಿ ಹುಡುಕ್ತಾ ಇರ್ತವೆ. ಎಲ್ಲೋತ್ತು ರಾಣಿ ಅಂತ. ನೋಡಿ, ಇಲ್ಲೆಲ್ಲ ಬೇರೆ ಬೇರೆ, ಈ ಕಡೆ ಬೇರೆ ಹೆಣೆಲಿ, ಈ ಕಡೆ ಬೇರೆ ಟೊಂಗಿಗಳೆಲ್ಲ ಹುಡುಕ್ತಾ ಇರ್ತವೆ. ಬರುತ್ತೆ ಅವು ಅಷ್ಟು ಇಲ್ಲಿ ಬರುತ್ತೆ. ಹಾರ್ತಾ ಇರೋದು ನೋಡಿ, ಈ ಕಡೆ ಬರುತ್ತೆ ಅದು. ಆಮೇಲೆ
ಆಯಿತಾ. ಇದೇ ಇವತ್ತಿನ ವಿಡಿಯೋ. ಬಾಯ್. ಇಲ್ಲಿ ಎಲ್ಲ ಹುಳುಗಳು ನೋಡಿ, ಇಲ್ಲಿ ಇದು ಮತ್ತು ಕೆಳಗಡೆ ಬಂದು ಕುಂತಿದೆ. ಇಲ್ಲಿ 2 ಫ್ರೇಮ್ ಇಟ್ಟಿದ್ದೀನಿ, ಸ್ವಲ್ಪ ಗ್ಯಾಪ್ ಇದೆ, ಇದನ್ನು ಈ ಥರ ಮಾಡಿರ್ತೀನಿ. ಹುಳುಗಳೆಲ್ಲ ಬಂದಿದೆ ಒಳಗಡೆ, ಅಂದರೆ ರಾಣಿ ಒಳಗಡೆ ಇದೆ ಅಂತ ಅರ್ಥ. ಫೀಡಿಂಗ್ ಕೂಡ ಆಗಿದೆ. ಈ ಒಂದು ಬ್ರೂಡ್ ಕೊಟ್ಟಿದ್ದರೆ, ಒಂದು ಬೇರೆ ಬಾಕ್ಸಿನ ಒಂದು ಒಳ್ಳೆ ಬ್ರೂಡ್ ಕೊಟ್ಟಿದ್ದರೆ ಇದು ನಿಲ್ತಿತ್ತು. ಮಳೆಗಾಲ ಆಗಿದ್ದಕ್ಕೆ ಬೇರೆ ಎಲ್ಲ ಆಶ್ರಯ ಸಿಗೋಲ್ಲ, ಫುಡ್ ಸಿಗುತ್ತೆ ಅಂತ ನಿಲ್ತಿತ್ತು. ಈಗ ಬ್ರೂಡ್ ತೆಗೆಯೋಕೋದ್ರೆ ನಾನು ಸಾಯಿಸ್ಬಿಡುತ್ತೆ ಜೇನುಗಳು, ಅಷ್ಟು ಅಗ್ರೆಸಿವ್ ಆಗಿರುತ್ತೆ. ಹುಳ ಹಿಂಗೆ ಕೊಡವಿದ್ರೆ ಸಾಕು, ಅಷ್ಟು ಫ್ರೇಮಿದಷ್ಟು ಮಕ್ಕಕ್ಕೆ ಬಂದಿರುತ್ತೆ. ಅದಕ್ಕೆ ಈ ಥರ ಮಾಡಿಡೋದು. ಅದು ಇದ್ದರೆ ಇರಲಿ, ಇಲ್ಲ ಅಂದರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಜೇನುತುಪ್ಪನೂ ಹಾಕಿ ಫೀಡಿಂಗ್ ಕೊಟ್ಟಿದ್ದೀನಿ. ಒಂದು ಅರ್ಧ ಲೀಟ್ರ್ ಕೊಟ್ಟಿಲ್ಲ, 1/4 ಲೀಟ್ರ್ ಕೊಟ್ಟಿದ್ದೀನಿ. ನಾನು ಇವತ್ತು ಹೋಗೋದು ಪೋಸ್ಟ್ಪೋನ್ ಆಗಿ ನಾಳೆ ಆಗಿದೆ. ಸೊ ನಾಳೆ ಹೋಗ್ತಾ ಇನ್ನೊಂದು ರೌಂಡ್ ಫೀಡಿಂಗ್ ಕೊಡ್ತೀನಿ, ಇದಕ್ಕೆ ಕೊಟ್ಟು ಹೋಗ್ತೀನಿ, ನೋಡೋಣ ಏನಾಗುತ್ತೆ ಅಂತ. ನೋಡಿ ಒಳಗಡೆ ಕಡ್ಡಿ ಹಾಕಿ ಕೊಟ್ಟಿದ್ದೀನಿ. ಯಾಕೋ ಕಡ್ಡಿ ಬೇಕಾಗಲ್ಲ ಇದಕ್ಕೆ, ಆದರೂ ಯಾಕೋ ಕುಡಿತಾ ಇಲ್ಲ. ಒಂದೆರಡು ಒಣಗಿದ ಕಡ್ಡಿ ಹಾಕೋಣ. ಒಣಗಿದ ಕಡ್ಡಿ ಹಾಕಿದ್ರೆ ತೇಲ್ತಾ ಇರುತ್ತೆ. ಸ್ವಲ್ಪ ಅಗ್ರೆಸಿವ್ ಆಗಿದಾವೆ ಇವು. ಈಗ ಇದಕ್ಕೆ ಸೈಡಿಗೆ ಸ್ವಲ್ಪ ಗೆರೆ ಇರುತ್ತೆ, ಅದ್ರ ಮೇಲೆ ಕುತ್ಕೊಂಡು ಕುಡಿಯುತ್ತೆ. ಇಷ್ಟೇ. ಈ ಕ್ಯಾಪ್ ಹಾಕ್ಬಿಟ್ಟು ಹೋಗೋದು. ಕ್ಯಾಪಲ್ಲಿ ಸ್ವಲ್ಪನೂ ಇಲ್ಲ, ಎಲ್ಲ ಕೆಳಗಡೆ ಹೋಗಿರುತ್ತೆ. ರಾಣಿ ಕೆಳಗಡೆ ಇರುತ್ತಾ, ಅದಕ್ಕೆ ಕೆಳಗಡೆ ಇಳಿಸಿದ್ದೀನಿ ಆವಾಗ, ಹಂಗಾಗಿ ಹೋಗಿರುತ್ತೆ. ಹಿಂಗೆ ಎಲ್ಲೂ ಗ್ಯಾಪ್ ಇಲ್ಲದೆ ಇದ್ದಂಗೆ ಕವರ್ ಮಾಡಿಬಿಟ್ರೆ ಆಯ್ತು ಅಷ್ಟೇ. ಈ ಮತ್ತು ಕ್ಯಾಪನ್ನು ಕ್ರಾಸ್ ಹಾಕಿದ್ರೆ ಹೋಯ್ತು. ನೋಡಿ ಸ್ವಲ್ಪ ಇಲ್ಲಿ ಗ್ಯಾಪ್ ಇದೆ, ಇಲ್ಲಿಂದ ಓಡಾಡ್ತಿದೆ. ಅದನ್ನು ಹಿಂದೆ ಮಾಡಿದ್ರೆ ಈ ಕಡೆ ಗೇಟ್ ಬಿದ್ದೋಗುತ್ತೆ. ಸ್ವಲ್ಪ ವ್ಯತ್ಯಾಸ ಇದೆ. ಅದಕ್ಕೆ ಒಂದು ಒಣಗಿದ ಎಲೆ ಇಲ್ಲ, ಇದನ್ನು ಹಾಕಿಡೋಣ. ವ್ಯಾಕ್ಸ್ ಆಗುತ್ತೆ ಈ ಥರ ಎಲ್ಲ ಮಾಡಿದ್ರೆ. ಈ ಥರ ಹಾಕಿಟ್ಟಿದ್ದೀನಿ. ಈ ಕವರ್ ಹಾಕಿ ಮುಚ್ಚಿಬಿಟ್ಟು ಹೋಗೋದಷ್ಟೇ. ಓಕೆನಾ? ಬಾಯ್.